ವಾಹಿನಿಯ ಹೆಡ್ ಜೊತೆ ಕಿರಿಕ್ ಸುದ್ದಿ ನಿಜವೇ? ಸ್ಪಷ್ಟನೆ ನೀಡಿದ ಜಾಹ್ನವಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಖ್ಯಾತಿಯ ಜಾಹ್ನವಿ ಬಗ್ಗೆ ಸುದ್ದಿಯೊಂದು ಹರಿದಾಡ್ತಿದೆ. ಕಲರ್ಸ್ ಕನ್ನಡ ವಾಹಿನಿಯ ಹೆಡ್ ಜೊತೆ ಜಾಹ್ನವಿ ಕಿರಿಕ್ ಮಾಡಿಕೊಂಡಿದ್ದಾರೆ ಎಂದೆಲ್ಲ ಊಹಾಪೋಹಗಳು ಹರಿದಾಡ್ತಿವೆ. ಅಂದ ಹಾಗೆ ಇದು ಸತ್ಯನಾ ಅನ್ನೋ ಪ್ರಶ್ನೆಗೆ ಜಾಹ್ನವಿ ಸ್ಪಷ್ಟನೆ ನೀಡಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯ ಹೆಡ್ ಜೊತೆ ಜಾಹ್ನವಿ ಕಿರಿಕ್. ಸೋಷಿಯಲ್ ಮೀಡಿಯಾದಲ್ಲಿ ಜಾಹ್ನವಿ ಬಗ್ಗೆ ಸುಳ್ಳು ಸುದ್ದಿ. ಫೇಕ್ ನ್ಯೂಸ್ ಹರಡುವವರಿಗೆ ಪಾಠ ಕಲಿಸಲು ಮುಂದಾದ ಜಾಹ್ನವಿ. ಜಾಹ್ನವಿಗೆ ಕಲರ್ಸ್ ಹೆಡ್ ಗೆಟ್ ಔಟ್ ಅಂದಿದ್ದು ನಿಜಾನಾ? ಕಲರ್ಸ್ ಕನ್ನಡ ವಾಹಿನಿಯ ಹೆಡ್ ಜೊತೆ ಕಿರಿಕ್ ಸುದ್ದಿ ನಿಜವೇ? ಸ್ಪಷ್ಟನೆ ನೀಡಿದ ಜಾಹ್ನವಿ. ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಖ್ಯಾತಿಯ ಜಾಹ್ನವಿ ಬಗ್ಗೆ ಸುದ್ದಿಯೊಂದು ಹರಿದಾಡ್ತಾ ಇದೆ. ಕಲರ್ಸ್ ಕನ್ನಡ ವಾಹಿನಿಯ ಹೆಡ್ ಜೊತೆಗೆ ಜಾಹ್ನವಿ ಕಿರಿಕ್ ಮಾಡಿಕೊಂಡಿದ್ದಾರೆ ಎಂದೆಲ್ಲ ಊಹಾಪೋಹಗಳು ಹರಿದಾಡ್ತಿವೆ. ಅಂದಹಾಗೆ ಇದು ಸತ್ಯನಾ ಅನ್ನೋ ಪ್ರಶ್ನೆಗೆ ಜಾಹ್ನವಿ ಸ್ಪಷ್ಟನೆ ನೀಡಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯಗೊಂಡ ಬಳಿಕ ಸ್ಪರ್ಧಿಗಳ ಯೂನಿಯನ್ ಕಾರ್ಯಕ್ರಮವಾದ ದೊಡ್ಡ ಮನೆ ಹಬ್ಬವನ್ನ ಇತ್ತೀಚೆಗೆ ಪ್ರಸಾರ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಸೀಸನ್ 12ರ ಸ್ಪರ್ಧಿಗಳೆಲ್ಲ ಭಾಗವಹಿಸಿದ್ದರು. ನಿರೂಪಕಿ ಜಾಹ್ನವಿ ಕೂಡ ಭಾಗವಹಿಸಿದ್ದರು. ಆದರೆ ಕಾರ್ಯಕ್ರಮದ ಕೊನೆಯವರೆಗೂ ಜಾಹ್ನವಿ ಅಲ್ಲಿ ಉಳಿದಿರಲಿಲ್ಲ ಎಂಬುದು ಸೋಷಿಯಲ್ ಮೀಡಿಯಾದಲ್ಲಿ ಹಲವು ಊಹಾಪೋಹಗಳಿಗೆ ಕಾರಣವಾಗಿದೆ. ಈ ಬಗ್ಗೆ ಇದೀಗ ಜಾಹ್ನವಿ ವಿಜಯ ಕರ್ನಾಟಕ ವೆಬ್ಗೆ ಎಕ್ಸ್ಕ್ಲೂಸಿವ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಬಾಸ್ ಮನೆ ಒಳಗಡೆ ಹಲ್ಸೆಟ್ಟು ಅಂತ ನಾನು ಬಿಗ್ ಬಾಸ್ ಫಿನಾಲೆಗೆ ಹೋಗಿರ್ಲಿಲ್ಲ, ಯಾಕೆಂದರೆ ಸಕಲೇಶ್ಪುರದಲ್ಲಿ ಮದುವೆ ಇತ್ತು. ಹಾಗಾಗಿ ಪರ್ಮಿಷನ್ ತಗೊಂಡೇ ನಾನು ಫಿನಾಲೆಗೆ ಹೋಗಿರ್ಲಿಲ್ಲ. ಬಳಿಕ ದೊಡ್ಡಮನೆ ಹಬ್ಬಕ್ಕೆ ಕರೆದಾಗ ನಾನು ಹೋಗಿದ್ದೆ. ಅವತ್ತು ಸಂಕಷ್ಟಹರ ಚತುರ್ಥಿ ಇತ್ತು. ಸ್ಟೇಜ್ ಮೇಲೆ ಕರೆದು ಮಾತನಾಡಿ ಬಂದು ಕೂತುಕೊಂಡಾಗ ನನಗೆ ಯಾಕೋ ತಲೆನೋವು ಶುರುವಾಯಿತು. ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೆ ಮತ್ತು ಪ್ರೋಗ್ರಾಂಗೆ ಬೆಳಗ್ಗೆ 7 ಗಂಟೆಗೆ ಹೋಗಿದ್ದೆ. ನನಗೆ ಸಾಮಾನ್ಯವಾಗಿ ಟಯರ್ಡ್ ಆದಾಗ ಶುಗರ್ ಹಾಕೊಂಡ್ರೆ ಸರಿ ಹೋಗುತ್ತೆ. ಆದರೆ ಅವತ್ತು ಯಾಕೋ ಕೂರೋದಕ್ಕೆ ಆಗಲಿಲ್ಲ. ಸ್ವಲ್ಪ ಹೊತ್ತು ನಾನು ಅಲ್ಲಿ ರೆಸ್ಟ್ ಮಾಡಿದೆ, ಆದರೂ ಕಂಟ್ರೋಲ್ಗೆ ಬರಲಿಲ್ಲ. ಆಮೇಲೆ ನನ್ನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಡ್ರಿಪ್ಸ್ ಹಾಕಿಸಿ ಮನೆಗೆ ಡ್ರಾಪ್ ಮಾಡಲಾಯಿತು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಯಾವುದಕ್ಕೋ ಕನೆಕ್ಟ್ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಬ್ರೇಕ್ ಹಾಕಲೇಬೇಕು. ನಾನು ಫೇಕ್ ನ್ಯೂಸ್ ಹರಡುವವರ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದೇನೆ ಎಂದಿದ್ದಾರೆ ಜಾಹ್ನವಿ. ದೊಡ್ಡಮನೆ ಹಬ್ಬ ಕಾರ್ಯಕ್ರಮದ ಮಧ್ಯದಲ್ಲಿ ಚಾನಲ್ ಹೆಡ್ ಜೊತೆಗೆ ಮಾತುಕತೆ ಆಯಿತು. ಸಂಭಾಷಣೆಯಲ್ಲಿ ಜಾಹ್ನವಿ ನಾನೇ ಕೇಳಿಕೊಂಡು ಬಿಗ್ ಬಾಸ್ಗೆ ಬಂದಿದ್ದೇನೆ ಅಂತ ಸುದೀಪ್ ಅವರ ಬಳಿ ಯಾಕೆ ಹಾಗೆ ಹೇಳಿಸಿದ್ರಿ? ಇದು ನನ್ನ ಇಮೇಜ್ಗೆ ತೊಂದರೆ ಆಯಿತು ಎಂದು ಜಾಹ್ನವಿ ಹೇಳಿದ್ದಕ್ಕೆ ಚಾನಲ್ ಹೆಡ್ ಕೂಡ ಖಾರವಾಗಿಯೇ ಉತ್ತರಿಸಿದ್ದರು ಅನ್ನೋದು ಗಾಸಿಪ್. ಇದಕ್ಕೆ ಜಾಹ್ನವಿ ಬಿಗ್ ಬಾಸ್ನಿಂದ ನನ್ನ ಇಮೇಜ್ ಹಾಳಾಯಿತು ಎಂದಿದ್ದಕ್ಕೆ ಚಾನಲ್ ಹೆಡ್ ಗೆಟ್ ಔಟ್ ಎಂದರು ಎಂಬುದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಜಾಹ್ನವಿ ಈ ಹಿಂದೆಯೂ ತಮ್ಮ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸುವವರಿಗೆ ಸರಿಯಾಗಿಯೇ ಬಿಸಿ ಮುಟ್ಟಿಸಿದರು. ಇದೀಗ ಮತ್ತೊಮ್ಮೆ ಎಂಥವರಿಗೆ ಬುದ್ಧಿ ಕಲಿಸಲು ಮುಂದಾಗಿದ್ದಾರೆ.